ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮ YMI ಅಥವಾ ಮಲ್ಲಪ್ಪ ಜೋತವರ ಆತ್ಮೀಯರೇ. ವಿಜಯದ ಬದಲು ಸಾಧ್ಯನಾ? ಸೋಮಣ್ಣ ಆಗ್ತಾರ ರಾಜ್ಯಾಧ್ಯಕ್ಷ BJPದು? ದೊಡ್ಡ ಚರ್ಚೆ ಶುರು ಆಗ್ತಾಯಿದೆ. ಜೊತೆಗೆ ಯತ್ನಾಳ್ ಮರಳಿ ತೊಗೊಳ್ತಾರ BJPಗೆ? ಇವೆಲ್ಲ ಇವತ್ತಿನ ಪ್ರಶ್ನೆಗಳು. ಈಗಾಗಲೇ BJP ದೊಡ್ಡ ಚರ್ಚೆ ನಡೀತಾ ಇದೆ. ಹೈಕಮಾಂಡ್ ನಮ್ಮ ಯತ್ನಾಳಿಗೆ ಬಲಾವ್ ಮಾಡಿದ ಬರಪ್ಪ ನಮ್ಮ ಪಕ್ಷಕ್ಕೆ ಅಂದಾಗ ಇವು ಸವಾಲು ಹಾಕಿದ್ದಾರೆ ಅಥವಾ ಪ್ರಶ್ನೆಗಳು ಇಟ್ಟಿದ್ದಾರೆ ಅಂಥೇಳಿ ಸುದ್ದಿಗಳು. ಮೊದಲನೇದು ನನ್ನನ್ನೇ ಪ್ರೊಜೆಕ್ಟ್ ಮಾಡಬೇಕು ಮುಖ್ಯಮಂತ್ರಿ ಅಂತೇಳಿ, ಮುಂದಿನ ಮುಖ್ಯಮಂತ್ರಿ. ಎರಡನೇದು ವಿರೋಧ ಪಕ್ಷ ನಾಯಕ ಅಥವಾ ಅಧ್ಯಕ್ಷ ಸ್ಥಾನವನ್ನು ಕೊಡಬೇಕು. ಮೂರನೇದು ವಿಜೇಂದ್ರ ಇಳಿಸ್ಬೇಕು. ಇವು ಪ್ರಮುಖ ಬೇಡಿಕೆಗಳು ಯತ್ನಾಳರದ್ದು. ಇದನ್ನು ಒಪ್ತದನ BJP ಹೈಕಮಾಂಡ್? ಮೋದಿ ಮತ್ತು ಶಾರ್ ಅವ್ರಿಗೆ ಸವಾಲು ಹಾಕುವಂಥ ಪ್ರಶ್ನೆಗಳಿವೆ. ಈಗಾಗಲೇ ಅವ್ರ ಸಭಾ ಗೊತ್ತಿರುವಂಥ ಯಾರಾದರೂ ಇದು ಸಾಧ್ಯನಾ ಅನ್ನುವಂಥ ಪ್ರಶ್ನೆ. ಆದರೂ ಯತ್ನಾಳರಿಗೆ ಒಂದು ಭರವಸೆ. ಯಾಕಪ್ಪ ಅಂತಂದ್ರೆ BJPಯಲ್ಲಿ ಭಾಳಷ್ಟು ಜನ ಅವ್ರ ಬೆಂಬಲಿಗಿದ್ದಾರೆ. ಕೆಲವು ಜನ ಅಂತೂ ನಿರಂತರವಾಗಿ ಅವ್ರ ಜೊತೆಗಿದ್ದಾರೆ. ಬರಲಿ ಪಕ್ಷಕ್ಕಂತೇಳಿ ಜೊತೆಗೆ ಅವ್ರ ಬಗ್ಗೆ ಒಳ್ಳೆಯ ಅಭಿಪ್ರಾಯಗಳನ್ನು ಹೇಳುವಂಥವ್ರು ಹೈಕಮಾಂಡ್ಗೆ. ಅವ್ರು ಬಂದರೆ ಒಳ್ಳೇದಾಗ್ತದೆ ಅನ್ನುವಂಥದ್ದು, ಅವ್ರು ಬರಲೇಬೇಕು ಅನ್ನುವಂಥದ್ದು, ಅವ್ರನ್ನ ಅಧ್ಯಕ್ಷರು ಮಾಡಿರಿ ಅಥವಾ ಅವ್ರನ್ನ ಮುಂದಿನ CM ಅಂತ ಘೋಷಣೆ ಮಾಡಿದ್ರು. ಲಿಂಗಾಯತರಿದ್ದಾರೆ, ನಾವೆಲ್ಲ ಸಪೋರ್ಟ್ ಮಾಡ್ತೀವಿ. ಇನ್ನುಳಿದವರು ಹಿಂದುಳಿದವರು ಇದ್ದೀವಿ, ಬೇರೆ ಬೇರೆ ಇದ್ದೀವಿ, ಎಲ್ಲರೂ ನಾವು ಸಪೋರ್ಟ್ ಮಾಡ್ತೀವಿ. SC ST ನಾವೆಲ್ಲರೂ ಇದ್ದೀವಿ, ನಾವು ಅವ್ರನ್ನ ಸಪೋರ್ಟ್ ಮಾಡ್ತೀವಿ. ಯತ್ನಾಳ್ ಇವ್ರು ತೆಗೀರಿ. ಯಾಕಂದರೆ ಒಂದೇದು ಸಣ್ಣ ವಯಸ್ಸಿನವರು, ಎರಡನೇದು ಕುಟುಂಬ ರಾಜಕಾರಣಕ್ಕೆ ಸಾಕ್ಷಿ, ಮತ್ತು ಮೂರನೇದು ಈಗ ಅವರು ಪಟ್ಟಿ ಮಾಡ್ತಾ ಹೋಗ್ತಾ ಇದ್ದಾರೆ. ಇವ್ರು ಇಳಿಸ್ಬೇಕು, ಒಟ್ಟು ಇಳಿಸ್ಬೇಕು. ಸಾಧ್ಯನಾ ಇದು ಹೈಕಮಾಂಡ್ಗೆ? ಸಾಧ್ಯನಾ ಅನ್ನುವಂಥ ಪ್ರಶ್ನೆಗೆ ಭಾಳ ದೊಡ್ಡ ಉತ್ತರ ಅದ. ಯಾಕಂತಂದ್ರೆ ಭಾಳ ಕಷ್ಟ ಅದು. BJP ಕರ್ನಾಟಕದಲ್ಲಿ ನಿಲ್ಲೋದಕ್ಕೆ ಕಾರಣ ಯಡಿಯೂರಪ್ಪನವರು ಎರಡು ಮಾತು